ಅಂಜಲಿ ಹಂತಕ ವಿಶ್ವ ಮೈಸೂರಿನಲ್ಲಿ ಕೆಲಸಕ್ಕಿದ್ದ ಅನ್ನೋದನ್ನ ಆತ ಹೇಳ್ಕೊಂಡಿದ್ದಾನೆ. ಅಂಜಲಿ ಹಂತಕ ವಿಶ್ವ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ರ ಬಗ್ಗೆ ತಿಳಿಸಿದ್ದಾನೆ. ಹಾಗೆ ಮೈಸೂರಿನ ಮಹಾರಾಜ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಹಂಚಿಕೊಂಡಿದ್ದಾನೆ. ಅವನ ಪ್ರಕಾರ ಅಂಜಲಿ ಹಾಗೂ ಆತ ಪ್ರೀತಿಯಲ್ಲಿ ಇದ್ರು ಅನ್ನೋದು ಇವನು ವರ್ಷನ್. ಅಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಪೊಲೀಸರು ಮಾತ್ರ ಕೊಡೋದಕ್ಕೆ ಸಾಧ್ಯ. ಈತನ ವರ್ಷನ್ ಇದು. ಅಂಜಲಿ ಮತ್ತು ಆರೋಪಿ ಪ್ರೀತಿಸ್ತಾ ಇದ್ರು. 15 ದಿನಗಳ ಹಿಂದಷ್ಟೇ ಅಂಜಲಿಯನ್ನ ಮದುವೆ ಆಗಿದ್ರ ಬಗ್ಗೆ ಕೂಡ ಪೊಲೀಸರ ಮುಂದೆ ಮಾಹಿತಿಯನ್ನ ವಿಶ್ವ ಕೊಟ್ಟಿದ್ದಾನೆ. 15 ಡೇಸ್ ಹಿಂದೆ ನಮ್ಮ ಮದುವೆ ಆಗಿತ್ತು ಅಂತ. ವಾರದ ಮುಂಚೆ 2,000 ಹಣವನ್ನ ಮೃತ ಯುವತಿ ಈತನ ಬಳಿಯಲ್ಲಿ ಕೇಳಿರ್ತಾರಂತೆ. 1,000 ರೂಪಾಯಿ ಫೋನ್ ಪೇಯನ್ನ ಕೂಡ ವಿಶ್ವ ಮಾಡಿದ್ರ ಬಗ್ಗೆ ಆತ ಹೇಳ್ಕೊಂಡಿದ್ದಾನೆ ಪೊಲೀಸರ ಬಳಿ ವಿಚಾರಣೆ ಸಂದರ್ಭದಲ್ಲಿ. ವಿಶ್ವನ ನಂಬರನ್ನ 1,000 ರೂಪಾಯಿ ಇಸ್ಕೊಂಡ ನಂತರ ನಂಬರನ್ನ ಇದ್ದಕ್ಕಿದ್ದ ಹಾಗೆ ಬ್ಲಾಕ್ ಲಿಸ್ಟ್ಗೆ ಅಂಜಲಿ ಹಾಕಿದ್ರಂತೆ. ಇದು ಈತನ ವರ್ಷನ್. ಅದು ಹೇಗೆ ಸಾಧ್ಯ, ಯಾಕೆ ಬ್ಲಾಕ್ ಲಿಸ್ಟಿಗೆ ಹೋಯ್ತು ನಂಬರು ಅನ್ನೋದು ಪ್ರಶ್ನೆ. ಯಾವ ನಂಬರ್ನಿಂದ ಫೋನ್ ಮಾಡಿದ್ರು ಕೂಡ ಪಿಕ್ ಮಾಡ್ತಾ ಇರಲಿಲ್ಲ. ಹೀಗಾಗಿ ನನಗೆ ಫ್ರಸ್ಟ್ರೇಷನ್ ಬಂತು, ಸಿಟ್ಟು ಬಂತು ಅಂತೆಲ್ಲ ಆತ ಹೇಳ್ಕೊಂಡಿದ್ದಾನೆ. ಮೈಸೂರಿನಿಂದ ವಿಶ್ವಮಾನವ ಎಕ್ಸ್ಪ್ರೆಸ್ ಅನ್ನ ಹತ್ತಿ ಹುಬ್ಬಳ್ಳಿಗೆ ನಾನು ಆಗಮಿಸಿದ್ದೆ ಅನ್ನೋದು ಕೂಡ ವಿಶ್ವನ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಮನೆಯ ಬಾಗಿಲಿಗೆ ಬಂದು ಮರ್ಡರ್ ಮಾಡಿದ್ರ ಬಗ್ಗೆ ಕೂಡ ಆತ ಒಪ್ಕೊಳ್ತಾ ಇದ್ದಾನೆ. ಬಟ್ ಕೊಲೆಗೆ ಕಾರಣ ಆಕೆ ನನ್ನ ನಂಬರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದು. ಪ್ರೀತಿಯಲ್ಲಿ ಇದ್ವಿ ನಾವು. ಇದು 1 ವೇ ಲವ್ ಸ್ಟೋರಿ ಅಲ್ಲ, 2 ವೇ ಅನ್ನೋದು ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ನ ಮಾತಾಗ್ತಾ ಇದೆ. ಹುಬ್ಬಳ್ಳಿಯಿಂದ ಬಸ್ನಲ್ಲಿ ದಾವಣಗೆರೆ ಕಡೆಗೆ ಕೃತ್ಯ ನಡೆದ ನಂತರ ಪ್ರಯಾಣ ಬೆಳೆಸಿದ್ರ ಬಗ್ಗೆ ಕೂಡ ಆತ ಒಪ್ಕೊಂಡಿದ್ದಾನೆ. ತಲೆಮರೆಸ್ಕೊಳ್ಳೋದಕ್ಕೆ ಪ್ರಯತ್ನ, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸೋ ಪ್ರಯತ್ನವನ್ನ ಕೂಡ ಆತ ಬಸ್ ಪ್ರಯಾಣದ ಮೂಲಕ ಮಾಡಿದ್ನಂತೆ.